ಪ್ರಿಯಾಂಕ್ ಖರ್ಗೆ ತವರು ಕ್ಷೇತ್ರ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಹೈಕೋರ್ಟ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಕೋರ್ಟ್ ಅನುಮತಿ ಬೆನ್ನಲ್ಲೇ ಇದೀಗ ನವೆಂಬರ್ 2ರಂದು ಚಿತ್ತಾಪುರದಲ್ಲಿ ಅದ್ದೂರಿಯಾಗಿ ಪಥ ಸಂಚಲನ ನಡೆಸುವುದಕ್ಕೆ ಆರ್ಎಸ್ಎಸ್ ಸಿದ್ಧತೆಯಲ್ಲಿ ತೊಡಗಿದ್ದು, ಕೋರ್ಟ್ ಆದೇಶದಂತೆ ಜಿಲ್ಲಾಧಿಕಾರಿಗಳಿಗೆ ಪುನಃ ಅನುಮತಿ ಕೋರಿ ಅರ್ಜಿ ಸಲ್ಲಿಸಿದ್ದು, ಪ್ರಿಯಾಂಕ್ ಖರ್ಗೆ ಅವರಿಗೆ ಟಕ್ಕರ್ ಕೊಡಲು ಆರ್ಎಸ್ಎಸ್ ಕಸರತ್ತು ನಡೆಸಿದ್ದು ಎಲ್ಲರ ಚಿತ್ತಾಪುರದತ್ತ ನೆಟ್ಟಿದೆ. ಕಲಬುರಗಿಯಲ್ಲಿ ಮುಂದುವರೆದ ಪ್ರಿಯಾಂಕಾ ವರ್ಸಸ್ ಆರ್ಎಸ್ಎಸ್ ಜಟಾಪಟಿ. ಜಿಲ್ಲಾಧಿಕಾರಿಗಳಿಗೆ ಪಥ ಸಂಚಲನ ಅನುಮತಿಗಾಗಿ ಅರ್ಜಿ ಸಲ್ಲಿಸಿದ ಆರ್ಎಸ್ಎಸ್. ನವೆಂಬರ್ 2ರಂದು ಪ್ರಿಯಾಂಕ್ ಖರ್ಗೆ ಕ್ಷೇತ್ರದಲ್ಲಿ ಪಥ ಸಂಚಲನ. ಅಕ್ಟೋಬರ್ 19ರಂದು ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಬ್ರೇಕ್ ಬಿದ್ದ ಬೆನ್ನಲ್ಲೇ ಆರ್ಎಸ್ಎಸ್ ಮುಖಂಡರು ಹೈಕೋರ್ಟ್ ಮೆಟ್ಟಿಲೇರಿದ್ರು. ಅದರಂತೆ ನಮಗೆ ನವೆಂಬರ್ 2ರಂದು ಚಿತ್ತಾಪುರದಲ್ಲಿ ಪಥ ಸಂಚಲನ ನಡೆಸಲು ದಿನಾಂಕ ಕೊಡಿ ಎಂದು ಆರ್ಎಸ್ಎಸ್ ಮಾಡಿದ ಮನವಿಗೆ ಹೈಕೋರ್ಟ್ ಡಿಸಿಗೆ ಹೊಸದಾಗಿ ಮನವಿ ಕೊಡಿ ಎಂದು ಸೂಚಿಸಿತ್ತು. ಅದರಂತೆ ಇಂದು ಆರ್ಎಸ್ಎಸ್ ಮುಖಂಡರು ನವೆಂಬರ್ 2ರಂದು ಚಿತ್ತಾಪುರದಲ್ಲಿ ಪಥ ಸಂಚಲನ ಮಾಡಲು ಅನುಮತಿ ಕೊಡುವಂತೆ ಜಿಲ್ಲಾಧಿಕಾರಿ ಬಿ ಫೌಜಿಯಾ ತರುಣ್ಣುಮ್ ಅವರಿಗೆ ಮನವಿ ಸಲ್ಲಿಸಿದೆ. ಆರ್ಎಸ್ಎಸ್ ಮುಖಂಡ ಅಶೋಕ್ ಪಾಟೀಲ್ ಡಿಸಿ ಆಪ್ತ ಸಹಾಯಕ ಕಾಲ್ ರಿಸೀವ್ ಮಾಡದ ಕಾರಣ ಡಿಸಿ ಅವರ ಅಧಿಕೃತ 2 ಇಮೇಲ್ಗೆ ಮತ್ತು ವಾಟ್ಸಪ್ಗೆ ಅನುಮತಿ ಕೋರಿ ಪತ್ರ ಬರೆದಿದ್ದಾರೆ. ಇತ್ತ ನಿನ್ನೆ ಸೇಡಂ ಪಟ್ಟಣದಲ್ಲಿ ನಡೆದ ಆರ್ಎಸ್ಎಸ್ ಪಥ ಸಂಚಲನದಲ್ಲಿ ಸೇಡಂ ತಾಲೂಕು ವೈದ್ಯಾಧಿಕಾರಿ ನಾಗರಾಜ್ ಮಣ್ಣೆ ಸಹ ಭಾಗಿಯಾಗಿ ಸರ್ಕಾರಕ್ಕೆ ಸೆಡ್ಡು ಹೊಡೆದಿದ್ದಾರೆ. ಅಷ್ಟೇ ಏಕೆ, ಸೋಷಿಯಲ್ ಮೀಡಿಯಾದಲ್ಲಿ ಚಿತ್ತಾಪುರದತ್ತ ಎಲ್ಲರ ಕಣ್ಣು ಎನ್ನೋ ಪೋಸ್ಟರ್ ಸಿಕ್ಕಾಪಟ್ಟೆ ವೈರಲ್ ಆಗುತ್ತಿದ್ದು, ಆ ಮೂಲಕ ರಾಜ್ಯದ ಜನ ಚಿತ್ತಾಪುರದತ್ತ ಬನ್ನಿ ಎಂದು ಆಹ್ವಾನ ನೀಡುವ ಮೂಲಕ ಆರ್ಎಸ್ಎಸ್ ಖರ್ಗೆ ವಿರುದ್ಧ ತೊಡೆತಟ್ಟಿದೆ. ಇನ್ನು ತಮ್ಮದೇ ಕ್ಷೇತ್ರದಲ್ಲಿ ಆರ್ಎಸ್ಎಸ್ ಸಂಘ ಪರಿವಾರ ಪಥ ಸಂಚಲನ ನಡೆಸುತ್ತಿರುವುದಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಸಚಿವ ಪ್ರಿಯಾಂಕ್ ಖರ್ಗೆ, ನಿಮ್ಮ ಸಂಘಟನೆಯವನೇ ನನಗೆ ಜೀವ ಬೆದರಿಕೆ ಹಾಕಿದ್ದಾನೆ. ಒಬ್ಬನಾದರೂ ಬಿಜೆಪಿಗರು ಖಂಡಿಸಿದ್ರ? ಸಿಜೆಐ ಮೇಲೆ ಶೂ ಎಸೆದ್ರು, ಇದನ್ನು ಖಂಡಿಸಿಲ್ಲ ಅಂತ ಬಿಜೆಪಿ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಗುಡುಗಿದ್ದಾರೆ. ಇನ್ನು ಪ್ರಿಯಾಂಕ್ ಖರ್ಗೆ ವಿರುದ್ಧ ಬಿಜೆಪಿ ಹಾಗೂ ಹಿಂದೂ ಮುಖಂಡ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹರಿಬಿಡುವ ಮೂಲಕ ನವೆಂಬರ್ 2ರಂದು ಚಿತ್ತಾಪುರದಲ್ಲಿ ಸಿಗೋಣ, ಆಲ್ ಐಸ್ ಆರ್ ಚಿತ್ತಾಪುರ ಎಂದು ಪೋಸ್ಟ್ ಅಭಿಯಾನ ಆರಂಭಿಸಿದ್ದಾರೆ. ಕೆಳಗಿನ ಮನೆಯಲ್ಲಿ ಇವರು ನಮ್ಮ ವಿರೋಧ ಪಕ್ಷದ ಉಪನಾಯಕರು ಯಾರ ಮಗ, ನಿಮ್ಮ ಬಿಜೆಪಿ ಅಧ್ಯಕ್ಷರು ಇವಾಗ ಯಾರ ಮಗ, ಏನಷ್ಟು ಅಂದರೆ ನೀವಾಗಬೇಕಾಗಿರೋ ಅವರೇ ಆಗಬೇಕಾಗಿತ್ತಂತಲ್ಲ ಬಿಜೆಪಿ ಅಧ್ಯಕ್ಷರು ಸುನೀಲ್ ಅವರು. ವಿಜೇಂದ್ರ ಅವ್ರು ಹೆಂಗಾದರು? ನನಗೆ ಬೇಜಾರಾಗ್ಬಿಟ್ಟಿದೆ, ನಾನು ಜನರಲ್ ಸೆಕ್ರೆಟರಿಯಿಂದ ದೂರ ಉಳಿತೀನಿ ಅಂತ ಹೇಳಿದ್ದು ನಾನು ಅವರ ಎಲ್ಲ ಹೆಂಗೆ ಮರೀತಾರೆ ಇವರೆಲ್ಲರೂ. ಆಮೇಲೆ ನಾನು ಈಗಲೂ ಅದೇ ಹೇಳ್ತಾ ಇದ್ದೀನಿ, ಸುಮ್ಮನೆ ಯಾವುದೋ ಒಂದು ದಿನ ಫೋಟೋ ತೆಗ್ಸೋದಲ್ಲ, ಕೊಡಿ ತ್ರಿಶೂಲ್ ದೀಕ್ಷೆ ಕೊಡಿ, ರಾತ್ರಿ ಹೊತ್ತು ಗೋರಕ್ಷಣೆಗೆ ಬಿಡಿ, ಅವ್ರಿಗೆ ಸ್ಕೂಲಿಂದ ಬಿಡಿಸಿ, ಕಾಲೇಜಿಂದ ಬಿಡಿಸಿ, ಬಿಸ್ನೆಸ್ಸಿಂದ ಬಿಡಿಸಿ, ಶಾಖೆಯಲ್ಲಿ ಫುಲ್ ಟೈಮ್ ಕಾರ್ಯಕರ್ತರಾಗಿ, ಆಮೇಲೆ ನೀವು ನಮಗೆ ಬಂದು ಉಪದೇಶ ಮಾಡಿ. ಕುಟುಂಬದ ರಾಜಕೀಯ ಬಗ್ಗೆ ಮಾತಾಡೋಂಗಿದ್ರೆ ಸ್ವಲ್ಪ ದಯವಿಟ್ಟು ನೀವು ಯಾರ್ಯಾರಿಗೆ ಟಿಕೆಟ್ ಕೊಟ್ಟಿದ್ದೀರಾ ಮೇಲ್ಮನೆಯಲ್ಲಿ ಮತ್ತು ಕೆಳಗಿನ ಮನೆಯಲ್ಲಿ ನೋಡಿಬಿಟ್ಟು ಆಮೇಲೆ ಚರ್ಚೆಗೆ ಬರೋಕ್ಕೆ ತಯಾರಿದ್ದೀನಿ ನಾನು. ನೋ ಪ್ರಾಬ್ಲಮ್ ವಿತ್ ದಟ್ ಅಟ್ ಆಲ್. ಸದ್ಯ ನವೆಂಬರ್ 2ರಂದು ಚಿತ್ತಾಪುರದಲ್ಲಿ ಪಥ ಸಂಚಲನ ನಡೆಸಲು ಜಿಲ್ಲಾಧಿಕಾರಿಗೆ ಆರ್ಎಸ್ಎಸ್ ಮನವಿ ಸಲ್ಲಿಸಿದೆ. ಅನುಮತಿ ಸಿಗುತ್ತಾ ಅನ್ನೋದು ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ. ಶ್ರೀಕಾಂತ್ ಬಿರಾಳ್, ಗ್ಯಾರಂಟಿ ನ್ಯೂಸ್, ಕಲಬುರಗಿ.